आर्थिक अवसर और रोजगार सृजन को केंद्र में रखते हुए हम इस नीति को समर्थन और सहयोग की भावना साथ लागू करने की प्रतिज्ञा करते हैं। ಇದಕ್ಕೂ ಒಂದು ಪಕ್ಷ ಬೇಕು. 1951ರಲ್ಲಿ ಒಂದು ರಾಜಕೀಯ ಪಕ್ಷ ಅನ್ನೋದಕ್ಕಿಂತ ಒಂದು ರಾಜಕೀಯ ಪಕ್ಷನೇ ಪ್ರಾರಂಭ ಮಾಡ್ತಾರೆ. 1951ರಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ಪಕ್ಷ. ಹಿಂದೂಗಳ ಅಂದ್ರೆ ಕೇವಲ ಹಿಂದೂಗಳಂತಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂತಹ, ಹಿಂದೂಗಳ ರಕ್ಷಣೆಯನ್ನು ಮಾಡ್ತಕ್ಕಂತಹ, ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಪಕ್ಷ ಭಾರತೀಯ ಜನಸಂಘ ಅಂತ ಹೇಳಿ 1951ರಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಬಲದೊಂದಿಗೆ ಪ್ರಾರಂಭ ಮಾಡ್ತಾರೆ. ಅದರ ಸಂಸ್ಥಾಪಕರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. 18 ವರ್ಷ ತುಂಬಿದಂತಹ ಎಲ್ಲಾ ಯೂತ್ಸ್ಗಳು ಕೂಡ ಒಂದು ಯೂತ್ ಕ್ಲಬ್ಗಳನ್ನ ನೀವು ಮಾಡ್ಕೋಬಹುದು. ಸಹಕಾರ ಇಲಾಖೆಗೆ ಹೋದ್ರೆ ಒಂದು 7-8 ಜನ ಸೇರ್ಕೊಂಡು ಒಂದು ಯೂತ್ ಕ್ಲಬ್ ಅನ್ನ ಮಾಡ್ಕೊಂಡ್ರೆ ನೀವು ನಮ್ಮ ಇಲಾಖೆಯಲ್ಲಿ ಬರುವಂತಹ ಎಲ್ಲಾ ಡೇಸ್ ಅಂಡ್ ವೀಕ್ ಕಾರ್ಯಕ್ರಮಗಳಾಗಿರ್ಬೋದು, ತುಂಬಾ ಹಲವಾರು ಭಾಷಣ ಸ್ಪರ್ಧೆ, ಹೀಗೆ ಹಲವಾರು ಕಾಂಪಿಟೇಷನ್ಗಳನ್ನು ಸಹ ನಾವು ಅಲ್ಲಿ ಇಡ್ತೀವಿ. ಅದು ನಿಮ್ಮ ಒಂದು ಏನೇನ್ ಬರುತ್ತೆ ಸೌಲಭ್ಯಗಳು ಅದನ್ನ ನೀವು ಡೈರೆಕ್ಟ್ ಆಗಿ ಪಡ್ಕೊಳ್ಳುವಂಥದ್ದಾಗಿರ್ಬೋದು. ಇಲ್ಲಿ ನೀವು ಭಾಗವಹಿಸಿದಂಥವ್ರು ಎಲ್ಲರೂ ಸಹ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ, ಹೀಗೆ ಎಲ್ಲ ಸೌಲಭ್ಯಗಳನ್ನ ನೀವು ಪಡ್ಕೋಬಹುದು.